ವರ್ಷಗಳಿಂದ ಇವರಿಂದ ಒಂದು ಕೋಮು ಗಲಭೆಗಳು ಸೃಷ್ಟಿಯಾಗಿಲ್ಲ. ನಾನೇನೋ ಇಲ್ಲಿ ಸುಮ್ನೆ ಬೊಗಸೆ ಮಾತಾಡ್ತಾ ಇಲ್ಲ ಸ್ವಾಮಿ. ಸೌಜನ್ಯ ಕೇಸ್ ಬಗ್ಗೆ ಪ್ರತಿಯೊಂದನ್ನ ರಿಸರ್ಚ್ ಮಾಡ್ಬೇಕಾದ್ರೆ ಮಹೇಶ್ ಶೆಟ್ಟಿ ಅವ್ರದ್ದು ಕೂಡ ಬ್ಯಾಕ್ ಗ್ರೌಂಡ್ ನ ನಾನು ರಿಸರ್ಚ್ ಮಾಡಿದ್ದೆ. ಅಂಡ್ ಅವರಿಂದ ಕೋಮು ಗಲಭೆಗಳು ಸೃಷ್ಟಿಯಾಗಿರುವಂತಹ ಒಂದು ಇನ್ಸಿಡೆಂಟ್ ನನ್ ಕಣ್ಣಿಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಯಾಕೆ, ನಾನೇ ಒಬ್ಬ ಲೈವ್ ಎಕ್ಸಾಂಪಲ್ ನಿಮ್ ಮುಂದೆ ಕೂತಿದ್ದೀನಿ. ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿರುವಂತಹ ಸತ್ಯನ ಇದ್ದಂಗೆ ಹೇಳಿದಕ್ಕೆ ನನ್ಗೆ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿ ನನ್ ವಿಡಿಯೋನ ಇಟ್ಕೊಂಡು ಹಿಂದೂ ಮುಸ್ಲಿಂ ಮಾಡೋದಕ್ಕೆ ನೋಡಿದ್ರು. ಅಷ್ಟೇ ಅಲ್ಲ, ಲೋ ಲೆವೆಲ್ ಇಂದ ಹಿಡಿದು ಹೈ ಲೆವೆಲ್ ವರೆಗೂ ಅಧಿಕಾರಿಗಳು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಗ ಇದೇ ಮಹೇಶ್ ಶೆಟ್ಟಿ ಅವರು, ಇದೇ ಕೇಸರಿ ಶಾಲ್ ಹಾಕೊಂಡು ಓಡಾಡುವಂತಹ ವ್ಯಕ್ತಿ ನನ್ನ ಸಪೋರ್ಟ್ ಅಲ್ಲಿ ಬಂದು ನನ್ನ ಕೈ ಹಿಡಿದವರಲ್ಲಿ ಮೊದಲನೇ ಅವರು ಇವರು. ಅಲ್ಲ, ನಿಜವಾಗ್ಲೂ ಈ ವ್ಯಕ್ತಿ ಆಂಟಿ ಮುಸ್ಲಿಮೇ ಆಗಿದ್ರೆ ನನ್ನನ್ನ ಯಾಕೆ ಸಪೋರ್ಟ್ ಮಾಡ್ತಿದ್ರು? ಇವತ್ತಿಗೂ ಸಹ ಈ ಅಪ್ಪ ನನಗೆ ಕಾಲ್ ಮಾಡಿ ಹೇಗಿದ್ದೀರಾ ಸರ್ ಅಂತ ವಿಚಾರಿಸ್ತಾರ. ಅವ್ರ ಕಾಲ್ ಭಾಗದಷ್ಟು ವಯಸ್ಸಿಲ್ಲ ನನ್ಗೆ, ನನ್ನನ್ನ ಸರ್ ಅಂತ ಕರೆದು ರೆಸ್ಪೆಕ್ಟ್ ಇಂದ ಮಾತಾಡಿಸ್ತಾರ. ಸೊ